ಪದವಾಗಿ ಧರ್ಮ ಕೇಂದ್ರದಿಂದ ಕಲ್ಲು ತೂರಾಟ ಚಪ್ಪಲೆ ಎಸಿತವನ್ನ ಮಾಡ್ತಾರಲ್ಲ, ಇವ್ರೇನು ಮನುಷ್ಯತ್ವ ಇದೆಯಾ, ಪರಿಜ್ಞಾನ ಇದೆಯಾ, ಏನಿದೆ ಅಂತ ನನಗೆ ಅರ್ಥ ಆಗಲ್ಲ. ಇದರ ಜೊತೆಯಲ್ಲಿ ಪೊಲೀಸರಿಗೆ ಗೊತ್ತಿದೆ, ಪದೇ ಪದೇನು ಈ ಮಸೀದಿಗಳ ದುರ್ಬಳಕೆ ಆಗ್ತಿದೆ ಅನ್ನೋಂಥದ್ದು ಗೊತ್ತಿದ್ರು ಸಹ ಎಲ್ಲೋ ಒಂದು ಅದಕ್ಕೆ ಕ್ರಮವನ್ನ ಪೂರ್ವಯೋಜಿತವಾಗಿ ಕ್ರಮ ವಹಿಸುವಂಥದ್ದನ್ನ ಈ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿರುವಂಥದ್ದು ಬಾರಿನೂ ಗಣೇಶನ ಮೆರವಣಿಗೆನಲ್ಲೂ ನೋಡ್ತೀವಿ, ಗಣೇಶನ ವಿಸರ್ಜನೆ ಮೆರವಣಿಗೆನಲ್ಲೂ ನೋಡ್ತೀವಿ. ಈ ರೀತಿ ಬೇರೆ ಬೇರೆ ಮೆರವಣಿಗೆ ಸಂದರ್ಭದಲ್ಲಿ ಈಗ ಶಿವಾಜಿ ಮಹಾರಾಜರಿಗೂ ಮೆರವಣಿಗೆಗೂ ಈ ರೀತಿ ಕಲ್ತೂರಾಟ ಮಾಡಿರುವಂಥದ್ದು ಅವಾಮಾನ್ಯ, ಖಂಡನೀಯವಾದಂಥದ್ದು, ಕ್ಷಮೆಗೆ ಯೋಗ್ಯವಾಗಿಲ್ಲ. ತಕ್ಷಣ ಸರ್ಕಾರ ಈ ತಪ್ಪಿತಸ್ಥರ ಮೇಲೆ ಕ್ರಮ ವಹಿಸುವಂಥದ್ದು ಒಂದು. ಈ ರೀತಿ ಮಸೀದಿಗಳ ದುರ್ಬಳಕೆ ಆಗದೆ ಅಂದರೆ ಮುಂದಿನ ದಿನದಲ್ಲಿ ಮಸೀದಿಗಳ ದುರ್ಬಳಕೆ ಆಗದ ರೀತಿಯಲ್ಲಿ ಸಂಪೂರ್ಣವಾಗಿ ಅಲ್ಲಿ ತಡೆಗಟ್ಟುವಂಥ ಕ್ರಮವನ್ನು ಮತ್ತು ಆ ಮಸೀದಿಯ ಪದಾಧಿಕಾರಿಗಳು ಅಥವಾ ಧರ್ಮಗುರುಗಳು ಯಾರಿದ್ದಾರೋ ಅವ್ರ ಮೇಲೂ ಕ್ರಮ ವಹಿಸುವಂಥದ್ದಾಗಬೇಕು. ನಿರ್ದಾಕ್ಷಿಣ್ಯವಾಗಿ ಅವರ ಮೇಲೆ ಕ್ರಮ ವಹಿಸಬೇಕು. ಮೊದಲನೇ ಬಾರಿ ಅಲ್ಲ, 100 ಬಾರಿ ಈ ರೀತಿ ನಡೆದಿರುವಂಥದ್ದಿದೆ. ಹಾಗಾಗಿ ಇದೆಲ್ಲ ಒಂದು ಕಡೆ ನಾಡಿನ ಸೌಹಾರ್ದತೆಗೆ ಧಕ್ಕೆ ತರುವಂಥದ್ದು, ಶಿವಾಜಿ ಮಹಾರಾಜರಿಗೆ ಅಗೌರವ ಸೂಚಿಸುವಂಥದ್ದು, ಅಥವಾ ನಮ್ಮ ರಾಷ್ಟ್ರದಲ್ಲಿ ನಾವು ಭಾರತದಲ್ಲಿದ್ದೀವೋ ಇನ್ನೆಲ್ಲಿದ್ದೀವೋ ಅಂತ ಗೊತ್ತಾಗ್ತಿಲ್ಲ. ನಮ್ಮ ನಾಡಿನಲ್ಲಿ ನಮ್ಮ ಜಾಗದಲ್ಲಿ ನಮಗೇ ರಕ್ಷಣೆ ಇಲ್ಲ ಅಂದರೆ ನಮ್ಮ ಆಚರಣೆಗಳಿಗೆ ನಮ್ಮ ಭಾವನೆಗಳಿಗೆ ಇನ್ನೆಲ್ಲಿ ನೋಡ್ಲಿಕ್ಕಾಗತ್ತೆ. ಹಾಗಾಗಿ ಸರ್ಕಾರ ಈ ತುಷ್ಟೀಕರಣ ರಾಜಕಾರಣದಿಂದ ಆಚೆ ಬಂದು ಮತಗಟ್ಟೆಯ ವೋಟ್ ಬ್ಯಾಂಕ್ ಪೊಲಿಟಿಕ್ಸಿಂದ ಆಚೆ ಬರುವಂಥದ್ದಾಗಬೇಕು. ಈ ರೀತಿ ಅಗೌರವದಿಂದ ಭಾವನೆಗಳಿಗೆ ಧಕ್ಕೆ ತರುವಂಥ ರೀತಿಯಲ್ಲಿ ನಡ್ಕೊಳ್ಳುವಂಥ ವ್ಯಕ್ತಿಗಳ ಮೇಲೆ ಏನೊಂದು ರೌಡಿ ಶೀಟರೋ ಅಥವಾ ಗೂಂಡಾ ಆ್ಯಕ್ಟನ್ನು ಅಥವಾ ದೇಶದ್ರೋಹಿಗಳು ಕಾಯ್ದೆ ಅಡಿಯಲ್ಲಿ ಇವ್ರ ಮೇಲೆ ಕ್ರಮವನ್ನು ವಹಿಸುವಂಥದ್ದು ಸರ್ಕಾರ ತಕ್ಷಣ ಮಾಡಿ ಸ್ಪಷ್ಟ ಸಂದೇಶ, ಕಾನೂನಿಗಿಂತ ದೊಡ್ಡವರು ಯಾರಿಲ್ಲ, ಕಾನೂನು ಪಾಲನೆ, ಕಾನೂನು ಎಲ್ಲರಿಗೂ ಒಂದೇ ಅನ್ನೋಂಥದ್ದನ್ನ ಭಾಳ ಸ್ಪಷ್ಟ ಸಂದೇಶವನ್ನು ಈ ಮೂಲಕ ಕೊಡಬೇಕು ಅನ್ನೋದನ್ನ ಸರ್ಕಾರಕ್ಕೆ ಏನಾದ್ರು ನೈತಿಕತೆ ಇದ್ದರೆ, ಬದ್ಧತೆ ಇದ್ದರೆ ತಕ್ಷಣ ಈ ವಿಚಾರದಲ್ಲಿ ಸ್ಪಷ್ಟ ಕ್ರಮವನ್ನು ವಹಿಸಬೇಕು ಅನ್ನೋಂಥದ್ದು ನಾನು ಸರ್ಕಾರವನ್ನು ಮತ್ತು ಗೃಹ ಸಚಿವರು ಮತ್ತು ಈ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇನೆ. ಸರ್, ಇದೇ ರೀತಿ ಪ್ರಕರಣಗಳು ಮುಂದುವರಿಯುತ್ತೆ ಇನ್ನೂ 2 ವರ್ಷಗಳ ಕಾಲ ಅಂತ ಈಗಾಗಲೇ 2 ತಿಂಗಳ ಹಿಂದೆನೆ ಇಂಟೆಲಿಜೆನ್ಸ್ ಗೃಹ ಇಲಾಖೆಗೆ ಮಾಹಿತಿಯನ್ನು ಕೊಟ್ಟಿದೆ. ಆದರೂ ಸಹ ಯಾಕೆ ಅಂತ ಅದೇ ಹೇಳಿದ್ನಲ್ಲ, ಸಾಫ್ಟ್ ಅಪ್ರೋಚ್, ಅವ್ರ ಮೇಲೆ ಸಹಾನುಭೂತಿಗಳು, ಸಾಫ್ಟ್ ಅಪ್ರೋಚ್, ಖಡಕ್ಕಾಗಿ ಸರ್ಕಾರ ನಿಂತ್ಕೋಬೇಕು, ಖಡಕ್ಕಾಗಿ ಕ್ರಮವನ್ನು ವಹಿಸುವಂಥದ್ದು. ಅದೇ ನಮ್ಮ ಕಾರ್ಯಕರ್ತರ ಮೇಲೆ ಆದರೆ ಇಷ್ಟೊತ್ತಿಗೆ ಎಲ್ಲಿಲ್ಲದ ಕಾನೂನುಗಳು, ಎಲ್ಲಿಲ್ಲದ ಸಮಸ್ಯೆಗಳು, ಕಿರುಕುಳ ಎಲ್ಲವೂ ಕೊಡ್ತಾರೆ. ಇವ್ರಿಗೆ ಯಾಕೆ ಕೊಡಲ್ಲ? ನಾವು ತಪ್ಪು ಮಾಡಲ್ಲ, ಆದರೆ ನಮ್ಮ ಮೇಲೆ ಸಮಸ್ಯೆಗಳು. ಆದರೆ ಇವ್ರು ತಪ್ಪು ಮಾಡೋರ ಮೇಲೆ ಯಾಕೆ ಕ್ರಮ ವಹಿಸ್ತಿಲ್ಲ? ಯಾಕೆ ಮೌನ, ಅಸಹಾಯಕತೆ ಯಾಕೆ ಅಂತ ನಾನು ಸ್ಪಷ್ಟವಾಗಿ ಯಾವುದೇ ಇಂಥ ಘಟನೆಗಳನ್ನು ನಡೀಲಿಕ್ಕೆ ಅವಕಾಶವನ್ನು ಕೊಡದೆ ತೀವ್ರವಾದಂಥ ಕ್ರಮವನ್ನು ವಹಿಸಬೇಕು ಅಂತ ಸರ್ಕಾರವನ್ನು ಒತ್ತಾಯವನ್ನು ಮಾಡ್ತೇನೆ. ಸಂಗೊಳ್ಳಿ ರಾಯಣ್ಣ ಸ್ಟ್ಯಾಚ್ಯೂದು ಕೂಡ ಅದೇ ರೀತಿಯಾಗಿ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಗೂ ಮಸಿ ಬಳಿ ಅಂತ ನಿಜಕ್ಕೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನಮ್ಮೆಲ್ಲರ ಹೆಮ್ಮೆ, ಸ್ವಾತಂತ್ರ್ಯ ಹೋರಾಟಗಾರ. ಯಾವ ರೀತಿ ಶೌರ್ಯವನ್ನು ಪ್ರದರ್ಶಿಸಿದಂಥ ಪ್ರತಿಯೊಬ್ಬರಿಗೂ ಈ ನೆಲದ ಜನಕ್ಕೆ ಒಂದು ಪ್ರೇರೇಪಣೆ ಅಂದರೆ ಅದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂತ ಮಹಾನ್ ವ್ಯಕ್ತಿಗೆ ಯಾವುದೇ ಕಾರಣದಲ್ಲೂ ಮಸಿ ಬಳಿಯಂಥದ್ದು ನಮ್ಮ ಮಕ್ಕಕ್ಕೆ ಮಸಿ ಬಳ್ಕೊಂಡಂತೆ. ಹಾಗಾಗಿ ಯಾರೇ ಆಗಿರಲಿ ಇಂಥ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು ಮತ್ತು ಇಂಥ ಘಟನೆಯನ್ನು ನಡೀಲಿಕ್ಕೆ ಯಾವುದೇ ರೀತಿಯಾದಂಥ ಅವಕಾಶಗಳು ಆಗಬಾರ್ದು. ಆ ರೀತಿ ತಿಳುವಳಿಕೆ ಆ ಜಿಲ್ಲಾಧಿಕಾರಿಗಳು, ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಕ್ರಮವನ್ನು ವಹಿಸಬೇಕು, ಮುನ್ನೆಚ್ಚರಿಕೆಯನ್ನು ವಹಿಸಬೇಕು. ಇಂಟೆಲಿಜೆನ್ಸ್ ಇರುತ್ತೆ, ವ್ಯತ್ಯಾಸಗಳು ಗೊತ್ತಿರುತ್ತೆ, ಕ್ರಮ ವಹಿಸ್ತೇ ಈ ರೀತಿ ತಪ್ಪನ್ನು ಮಾಡಲಿಕ್ಕೆ ಅವಕಾಶವನ್ನು ಯಾವ ಕಾರಣದಲ್ಲೂ ಕೊಡಬಾರ್ದು ಅನ್ನೋದನ್ನ ಭಾಳ ಸ್ಪಷ್ಟವಾಗಿ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸರ್, ಸಚಿವರು ಸತೀಶ್ ಜಾರಕಿಹೊಳಿ ಅವರು
ಈ ಮಧ್ಯವರ್ತಿಗಳ ಹಾವಳಿ ಹಿಂದೆನೂ ಇತ್ತು, ಈಗಲೂ ಇದೆ, ಮುಂದೆನೂ ಇರುತ್ತೆ ಅನ್ನುವಂಥದ್ದು ಹೇಳಿದ್ದಾರೆ. ಅಂದರೆ ಎಲ್ಲೊಂದು ಕಡೆ ಈ ಒಂದು ಟೆಂಡರ್ ವಿಚಾರ ಇರ್ಬೋದು ಅಥವಾ ಈ ಗುತ್ತಿಗೆದಾರರ ವಿಚಾರ ಇರ್ಬೋದು, ಈ ಇದರಲ್ಲಿ ಕಮಿಷನ್ ತಗೊಂತಿರೋದು ಸ್ಪಷ್ಟ ಅನ್ನೋಂಥದ್ದು ತಾವೇ ಒಪ್ಕೊಂಡಿರೋ ಥರ ಇದೆ. ಯಾಕಂದರೆ ಈಗಾಗಲೇ ಆರೋಪ ಮಾಡಿದ್ರು 80% ತಗೋತಾ ಇದ್ದಾರೆ ಅನ್ನೋಂಥದ್ದು. ಸೊ ಮಧ್ಯವರ್ತಿಗಳ ಹಾವಳಿ ಕೂಡ ಹಾಗೇ ಇದೆ. ಸೊ ಯಾವುದೇ ಸರ್ಕಾರ ಬಂದರೂ ಇವ್ರು ಇರ್ತಾರೆ ಅನ್ನೋಂಥದ್ದು. ನೋಡಿ, ಒಂದು ಮೊದಲೇದಾಗಿ ಈ ಭ್ರಷ್ಟಾಚಾರ ಏನಾಗ್ತಿದೆ ಕಮಿಷನ್ ಸರ್ಕಾರವನ್ನು ಮೊದಲೇದಾಗಿ ಖಂಡಿಸುವಂಥದ್ದು ಮಾಡ್ತೀನಿ. ಆದರೆ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ನೇರವಾಗಿ ಈ ಆಪಾದನೆಯನ್ನು ಒಪ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಧೈರ್ಯನೂ ಮೆಚ್ಚುತ್ತೀನಿ. ಕಮಿಷನ್ ಅನ್ನೋಂಥದ್ದು ಇಲ್ಲಿ ಜಾರಿಯಲ್ಲಿದೆ, ಅಸ್ತಿತ್ವದಲ್ಲಿದೆ, ಕಮಿಷನ್ ವ್ಯವಸ್ಥೆ ಇದೆ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಅವ್ರು ಒಪ್ಕೊಂಡಿರುವಂಥದ್ದು. ಅವರೇ ನೇರವಾಗಿ ಅವ್ರ ಹೇಳಿಕೆ ಮೂಲಕ ಒಪ್ಕೊಂಡಿದ್ದಾರೆ. ಹಾಗಾಗಿ ಇಲ್ಲಿ ಸ್ಪಷ್ಟವಾಗಿ ವ್ಯಕ್ತವಾಗುತ್ತೆ ಇದು ಕಮಿಷನ್ ಸರ್ಕಾರ ಅನ್ನುವಂಥದ್ದು. ಮತ್ತು ಅವ್ರ ಧೈರ್ಯನೂ ಮೆಚ್ಚುತ್ತೀನಿ. ಈ ರೀತಿ ಸಂವಿಧಾನದ ಪ್ರಮಾಣ ವಚನವನ್ನು ಸ್ವೀಕರಿಸಿ ನಾಡಿನ ಜನತೆಯನ್ನ ರಕ್ಷಣೆ ಮಾಡಬೇಕು, ಭ್ರಷ್ಟಾಚಾರ ರಹಿತವಾಗಿರುವಂಥ ಸರ್ಕಾರ, ಭ್ರಷ್ಟಾಚಾರವನ್ನು ತೊಲಗಿಸ್ಬೇಕು, ತಡೆಗಟ್ಟಬೇಕು ಅನ್ನೋಂಥ ಜವಾಬ್ದಾರಿ ಹೊತ್ತ ಒಬ್ಬ ಸಚಿವ ಇಂಥ ಮಾತುಗಳನ್ನು ಹೇಳ್ತಾರೆ ಅಂದರೆ ಏನಾಗಬೇಕು ವ್ಯವಸ್ಥೆ? ಎಲ್ಲಿದೆ ಸಂವಿಧಾನ? ಎಲ್ಲಿದೆ ಸಂವಿಧಾನದ ಆಶಯಗಳನ್ನು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರೋ ಇಂಥ ಈ ಸಂವಿಧಾನಕ್ಕೆ ಏನು ಗೌರವ ತಂದಂತಾಗುತ್ತೆ? ಮಾತ್ರ ಸಂವಿಧಾನದ ಹೆಸರು ಹೇಳ್ಕೊಂಡು ಇವತ್ತು ಸಂವಿಧಾನದ ಹೆಸರು ಅಡಿಯಲ್ಲೇ ಇಂಥ ತಪ್ಪು ಮಾಡ್ತಿರುವಂಥದ್ದು ನಿಜಕ್ಕೂ ಕ್ಷಮೆಗೆ ಅರ್ಹರಲ್ಲ, ಕ್ಷಮೆ ಯೋಗ್ಯರು ಅಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಸಚಿವ ಸಂಪುಟದಲ್ಲಿ ನಿಮ್ಮ ಸರ್ಕಾರ ಯಾವ ಪರಿಸ್ಥಿತಿಯಲ್ಲಿದೆ, ಯಾವ ಮನಸ್ಥಿತಿಯಲ್ಲಿದೆ, ಯಾವ ನಿಲುವನ್ನು ತಗೊಂಡಿದ್ದೀರಾ? ಏನಿದು? ನಿಮ್ಮ ಸರ್ಕಾರ ಬದುಕಿದೆ, ಕಾನೂನು ಪಾಲನೆ ಮಾಡ್ತಿದೆ, ನೈತಿಕತೆ ಇದೆ, ಮೌಲ್ಯ ಇದೆ, ಭ್ರಷ್ಟಾಚಾರವನ್ನು ತಡೆಗಟ್ಟಿದೆ ಅಂತ ಏನಾದ್ರು ಇದ್ದರೆ ತಕ್ಷಣ ನಿಮ್ಮ ಸಚಿವರನ್ನ ವಜಾಗೊಳಿಸಿ ಅಂತ ನಾನು ಬಹಳ ಗಟ್ಟಿಯಾದಂಥ ಒತ್ತಾಯವನ್ನು ನಿಮ್ಮನ್ನು ಮಾಡ್ತೀನಿ. ಏನು ಅನ್ಕೋಬೇಕು ಜನ? ಹಂಗಿರೋ ಭ್ರಷ್ಟಾಚಾರ ಏನು ಬೇಕಾದ್ರೆ ಮಾಡ್ಬೋದು ಅನ್ನೋದನ್ನ ನೀವು ಹೇಳ್ತಾ ಇದ್ದೀರಾ. ಭ್ರಷ್ಟಾಚಾರ ಮುಕ್ತವಾಗಿದೆ, ಭ್ರಷ್ಟಾಚಾರ ಒಂದು ವ್ಯವಸ್ಥೆಯ ಒಂದು ಭಾಗವಾಗಿದೆ, ಕಾನೂನಲ್ಲಿ ಅದಕ್ಕೆ ಅವಕಾಶ ಇದೆ ಅನ್ನುವಂಥ ರೀತಿಯಲ್ಲಿ ನಿಮ್ಮ ಮಾತಿನ ಮತ್ತು ನಿಮ್ಮ ನಡವಳಿಕೆಗಳು ಇಂದ ವ್ಯಕ್ತವಾಗ್ತಿದೆ. ಹಾಗಾಗಿ ನಾನು ಮುಖ್ಯಮಂತ್ರಿಗಳೇ, ನಿಮಗೇನಾರ 50 ವರ್ಷದ ರಾಜಕೀಯ ಜೀವನದಲ್ಲಿ ನೀವೇನಾರು ನೈತಿಕತೆ ಅಂತ ಏನಾರು ಇಟ್ಕೊಂಡಿದ್ರೆ, ಜವಾಬ್ದಾರಿ ಅಂತ ಇಟ್ಕೊಂಡಿದ್ರೆ ತಕ್ಷಣ ಕ್ರಮವನ್ನು ವಹಿಸಿ ಅವ್ರನ್ನ ವಜಾಗೊಳಿಸಿ ಅಂತ ನಾನು ಭಾಳ ಸ್ಪಷ್ಟವಾಗಿ ನಿಮ್ಮನ್ನು ಒತ್ತಾಯವನ್ನು ಮಾಡ್ತೇನೆ.